ವೀರೇಶಣ್ಣ, ನಾವು ಇಮಿಡಿಯೇಟ್ ಆಗಿ ಇವಾಗ ಎಸ್ಕೇಪ್ ಆಗಬೇಕು. ಬಾಯ್ಸ್, ಹಿಂದೆ ಡೋರಿಂದ ಎಸ್ಕೇಪ್ ಆಗಿ, ನಾನು ಬಂದು ಜಾಯ್ನ್ ಆಗ್ತೀನಿ. ಹೋಗಿ ಹೋಗಿ. ಎಸ್ ಬಾಸ್. ಎಸ್ ಬಾಸ್. ಅಯ್ಯೋ ಹೋಗ್ರ, ಅದೆಲ್ಲ ಬೇಡ. ಸಿಸ್ಟರ್, ಆ ಅಮ್ಮ ಇನ್ನೂ ಸತ್ಯ ಬಾಯ್ಬಿಟ್ಟಿಲ್ಲ. ಯಾಕೆ ಎಸ್ಕೇಪ್ ಆಗೋಣ ಅಂತಿದ್ದೀರಾ? ಅಲ್ಲ ಸಿಸ್ಟರ್, ನನ್ನಿಂದ ಈ ಕೆಲಸ ಆಗಲ್ಲ ಅನ್ಕೊಂಡ್ರಾ? 5 ನಿಮಿಷ ಟೈಮ್ ಕೊಡಿ, ನಾನು ಇನ್ನೊಂದು ಮುಖ ತೋರಿಸ್ತೀನಿ. ಅಣ್ಣ, 5 ನಿಮಿಷ ಅಲ್ಲ, ನನಗೆ 5 ಸೆಕೆಂಡ್ ಕೂಡ ಟೈಮ್ ಇಲ್ಲ. ಸ್ವಲ್ಪ ತಿಲ್ಲೇ ಇದ್ಬಿಟ್ರೆ ನಾವು ಕಮ್ಮಿಯಿಂದ ಇರ್ತೀವಿ. ಪೊಲೀಸ್ ಬಂದ್ಬಿಟ್ರು ಅಣ್ಣ. ಅಯ್ಯೋ ಸಿಸ್ಟರ್, ಹೆಣ್ಣು ನೋಡ್ಕೊಂಡು ಬಂದಿದ್ದೀನಿ. ಇನ್ನೊಂದು ವಾರ ಆದರೆ ಎಂಗೇಜ್ಮೆಂಟು. ಅಣ್ಣ, ಎಂಗೇಜ್ಮೆಂಟ್ ಆಗಬೇಕಂದ್ರೆ ಮೊದಲು ನಾವು ಇಲ್ಲಿಂದ ಎಸ್ಕೇಪ್ ಆಗಬೇಕಲ್ವಾ? ಅಯ್ಯೋ ದೇವ್ರೆ, ನಾನು ಎಂಗೇಜ್ಮೆಂಟ್ ಆಗಲೇಬೇಕು. ಹೇಗಾದರೂ ಮಾಡಿ ಎಸ್ಕೇಪ್ ಆಗಲೇಬೇಕು. ತೋತರಿಕೆ. ಅಲ್ಲ ಸಿಸ್ಟರ್, ನಾವಿಲ್ಲಿರೋ ಜಾಗ ಅವ್ರಿಗೆ ಹೆಂಗೆ ಗೊತ್ತಾಯ್ತು ಅಂತ? ಹೇಗೆ ಗೊತ್ತಾಯ್ತು ಅಂತ ನನಗೇನು ಗೊತ್ತಿಲ್ಲ ವೀರೇಶಣ್ಣ. ಪೊಲೀಸವ್ರ ಜೊತೆ ನನ್ನ ಹಸ್ಬೆಂಡ್ ಕೂಡ ಬರ್ತಾ ಇದ್ದಾರೆ. ಓಹೋ, ಹಿಂಗಿದೆ ಕತೆ. ಶತ್ರು ಕಹಾ ಹೇ ಅಂದರೆ ಬಗಲ್ ಮೇ ಅಂದಂಗಾಯ್ತು. ಅಲ್ಲ, ನಿಮ್ಮ ಹಸ್ಬೆಂಡ್ಗೆ ಲೊಕೇಶನ್ ಶೇರ್ ಮಾಡಿದ್ರಿ ಅನ್ಸುತ್ತೆ ತಾನೇ? ಆ ಥರ ಎಲ್ಲರೂ ಮಾಡೋಕ್ಕಾಗತ್ತಾ ಅಣ್ಣ? ನೀವು ಸಂಯುಕ್ತ ಅವ್ರನ್ನ ಕರ್ಕೊಂಡ್ಬಂದಾಗ ನಿಮ್ಮ ಎದುರುಗಡೆ ಒಂದು ಕಾರ್ ಬಂತಲ್ಲ, ಅದು ನನ್ನ ಅಣ್ಣಂದೆ. ಅಣ್ಣ, ಬೇಗ ಎಸ್ಕೇಪ್ ಆಗೋಣವಾ? ಆ ಯಮ್ಮನ್ ಏನು ಮಾಡೋದು? ಏನಾಯ್ತು ಕಂದ? ಏನೋ ತುಂಬ ಟೆನ್ಷನಲ್ಲಿರೋ ಹಾಗಿದೆ. ನಿಮ್ಮ ಹಾರ್ಟ್ ಬೀಟು ಇಲ್ಲಿವರೆಗೂ ಕೇಳಿಸ್ತಾ ಇದೆ. ನನ್ನ ಬಾಯಿಂದ ಸತ್ಯ ಹೇಗೆ ಬರೆಸ್ಬೇಕು ಅಂತ ಪ್ಲಾನಿಂಗ್ ಮಾಡ್ಕೋತಾ ಇದ್ದೀರಾ?